ಸತ್ಯ ಸಂದರ್ಶನ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಸ್ನೇಹಿತರೆ, ಒಬ್ಬ ಮಹಿಳೆ ತನ್ನ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದ್ದು ನಿಂತಾಗ ಅವಳನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅವಳು ಇತಿಹಾಸವನ್ನೇ ಬರೆಯುತ್ತಾಳೆ. ಈ ಸ್ಫೂರ್ತಿದಾಯಕ ಮಾತಿನ ನಿಜವಾದ ಉದಾಹರಣೆ ಕಿತ್ತೂರು ರಾಣಿ ಚೆನ್ನಮ್ಮ. ಅವರು ಕೇವಲ ರಾಣಿಯಲ್ಲ, ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿಯ ಜೀವಂತ ಪ್ರತೀಕವಾಗಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರು 1778ರಲ್ಲಿ ಇಂದಿನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಅಸಾಮಾನ್ಯ ಧೈರ್ಯ ಮತ್ತು ಸಾಹಸವನ್ನು ತೋರಿದರು. ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಅಲ್ಲದೆ ಅವರು ಕುದುರೆ ಸವಾರಿ, ಕತ್ತಿಯಾಟ ಮತ್ತು ಬಿಲ್ಲುಗಾರಿಕೆ ಸೇರಿದಂತೆ ಯುದ್ಧ ಕಲೆಗಳನ್ನು ಅಭ್ಯಾಸ ಮಾಡಿದರು. ಇದರಿಂದ ಅವರು ಭವಿಷ್ಯದ ಯೋಧೆಯಾಗಲು ಸಿದ್ಧರಾದರು. ಆ ಸಮಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಿಸಲು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿದ್ದರು. ಈ ನೀತಿಯ ಪ್ರಕಾರ ದತ್ತು ಮಗನನ್ನು ಉತ್ತರಾಧಿಕಾರಿಯಾಗಿ ಒಪ್ಪದೆ ರಾಜ್ಯವನ್ನು ಕಬಳಿಸಲು ಅವರು ಪ್ರಯತ್ನಿಸಿದರು. ಕಿತ್ತೂರು ರಾಜ್ಯವು ಇದರ ಬಲಿಯಾಗಲು ಬಂದಾಗ ರಾಣಿ ಚೆನ್ನಮ್ಮ ಅದನ್ನು ತೀವ್ರವಾಗಿ ವಿರೋಧಿಸಿದರು. 1824ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಪ್ರಾರಂಭವಾಯಿತು. ರಾಣಿ ಚೆನ್ನಮ್ಮ ಅವರು ತಮ್ಮ ಸೇನೆಯನ್ನು ಶಕ್ತಿಯಾಗಿ ಮುನ್ನಡೆಸಿದರು. ಅವರು ಧೈರ್ಯ ಮತ್ತು ನಾಯಕತ್ವದಿಂದ ಮೊದಲ ಹೋರಾಟದಲ್ಲಿ ಬ್ರಿಟಿಷರನ್ನು ಸೋಲಿಸಿದರು. ಈ ಜಯವು ಅವರ ಶೌರ್ಯವನ್ನು ದೇಶಾದ್ಯಂತ ಪ್ರಸಿದ್ಧಗೊಳಿಸಿತು. 1824ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧ ಪ್ರಾರಂಭವಾಯಿತು. ರಾಣಿ ಚೆನ್ನಮ್ಮ ಅವರು ತಮ್ಮ ಸೇನೆಯನ್ನು ಶಕ್ತಿಯಾಗಿ ಮುನ್ನಡೆಸಿದರು. ಅವರು ಧೈರ್ಯ ಮತ್ತು ನಾಯಕತ್ವದಿಂದ ಮೊದಲ ಹೋರಾಟದಲ್ಲಿ ಬ್ರಿಟಿಷರನ್ನು ಸೋಲಿಸಿದರು. ಈ ಜಯವು ಅವರ ಶೌರ್ಯವನ್ನು ದೇಶಾದ್ಯಂತ ಪ್ರಸಿದ್ಧಗೊಳಿಸಿತು. ಆದರೆ ಬ್ರಿಟಿಷರು ತಮ್ಮ ಸೋಲನ್ನು ಒಪ್ಪದೆ ಮತ್ತೆ ದೊಡ್ಡ ಸೇನೆಯೊಂದಿಗೆ ದಾಳಿ ನಡೆಸಿದರು. ಈ ಬಾರಿ ಯುದ್ಧ ಇನ್ನಷ್ಟು ಕಠಿಣವಾಗಿತ್ತು. ಒಳಗಿನ ದ್ರೋಹ ಮತ್ತು ತಂತ್ರದ ಕೊರತೆಯಿಂದ ಕಿತ್ತೂರು ಸೇನೆ ದುರ್ಬಲವಾಯಿತು. ಇದರಿಂದ ಯುದ್ಧದ ಫಲಿತಾಂಶ ರಾಣಿ ಚೆನ್ನಮ್ಮ ಅವರಿಗೆ ಅನುಕೂಲಕರವಾಗಿರಲಿಲ್ಲ. ಕೊನೆಗೆ ರಾಣಿ ಚೆನ್ನಮ್ಮ ಬಂಧಿತರಾಗಿ ಬೈಲಹೊಂಗಲದ ಕೋಟೆಯ ಕಾರಾಗೃಹಕ್ಕೆ ಕಳುಹಿಸಲ್ಪಟ್ಟರು. ಬಂಧನದಲ್ಲಿದ್ದರೂ ಅವರ ಆತ್ಮವಿಶ್ವಾಸ ಮತ್ತು ಧೈರ್ಯ ಕುಗ್ಗಲಿಲ್ಲ. ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೆಮ್ಮೆಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಅವರ ಜೀವನದಲ್ಲಿ ಮಹತ್ವದ ತಿರುವು ಆಗಿದ್ದು ಅವರು ಕಿತ್ತೂರು ರಾಜ್ಯದ ರಾಜರಾದ ಮಲ್ಲಸರ್ಜರರೊಂದಿಗೆ ವಿವಾಹವಾದಾಗ. ರಾಣಿ ಚೆನ್ನಮ್ಮ ಅವರು ಕೇವಲ ಪತ್ನಿಯಾಗಿ ಮಾತ್ರವಲ್ಲದೆ ರಾಜಕೀಯ ವಿಚಾರಗಳಲ್ಲಿ ಚುರುಕಾಗಿ ಭಾಗವಹಿಸಿ ಆಡಳಿತದಲ್ಲಿ ಸಹಾಯ ಮಾಡಿದರು. ಜನರ ಸಮಸ್ಯೆಗಳನ್ನು ಅರಿತು ನ್ಯಾಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅವರು ಪ್ರಸಿದ್ಧರಾಗಿದ್ದರು. ದುರಾದೃಷ್ಟವಶಾತ್ ಮಲ್ಲಸರ್ಜರ ಮರಣದ ನಂತರ ರಾಜ್ಯದ ಸಂಪೂರ್ಣ ಹೊಣೆಗಾರಿಕೆ ರಾಣಿ ಚೆನ್ನಮ್ಮ ಅವರ ಮೇಲೆಯೇ ಬಂತು. ಚೆನ್ನಮ್ಮ ಅವರು ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡು ಅವನನ್ನು ರಾಜ್ಯದ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಇದು ಅವರ ಮುಂದಿನ ಹೋರಾಟಕ್ಕೆ ಕಾರಣವಾಯಿತು. 1829ರಲ್ಲಿ ಅವರು ಕಾರಾಗೃಹದಲ್ಲೇ ನಿಧನರಾದರು. ಅವರ ದೇಹ ಇಲ್ಲವಾದರೂ ಅವರ ಹೋರಾಟದ ಆತ್ಮ ಮತ್ತು ದೇಶಭಕ್ತಿ ಎಂದಿಗೂ ಸಾಯಲಿಲ್ಲ. ಅವರು ಭಾರತದ ಸ್ವಾತಂತ್ರ್ಯ ಚಳುವಳಿಗೆ ಪ್ರೇರಣೆಯಾಗಿ ಉಳಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಮಹಿಳಾ ಶಕ್ತಿಯ ಪ್ರತೀಕವಾಗಿದ್ದಾರೆ. ಅವರು ತೋರಿಸಿದ ಧೈರ್ಯ ಮತ್ತು ಸಂಕಲ್ಪದಿಂದ ಅನೇಕ ಮಹಿಳೆಯರು ಪ್ರೇರಿತರಾದರು. ಅವರು ಸಮಾಜಕ್ಕೆ ಮಹಿಳೆಯರು ಯಾವ ಕ್ಷೇತ್ರದಲ್ಲಾದರೂ ಮುಂದೆ ಬರಬಹುದು ಎಂಬ ಸಂದೇಶ ನೀಡಿದರು. ಇಂದು ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮ ಅವರ ನೆನಪು ಅತ್ಯಂತ ಗೌರವದಿಂದ ಉಳಿಸಲಾಗಿದೆ. ಅವರ ಪ್ರತಿಮೆಗಳು, ಉತ್ಸವಗಳು ಮತ್ತು ಪಾಠ ಪುಸ್ತಕಗಳ ಮೂಲಕ ಅವರ ಕತೆ ಮುಂದಿನ ಪೀಳಿಗೆಗಳಿಗೆ ತಲುಪುತ್ತಿದೆ. ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠ ನೀಡುತ್ತದೆ. ನಮ್ಮ ಹಕ್ಕುಗಳಿಗಾಗಿ ನಿಂತರೆ ನಾವು ಕೂಡ ಇತಿಹಾಸವನ್ನು ನಿರ್ಮಿಸಬಹುದು. ಸ್ನೇಹಿತರೆ, ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಸತ್ಯ ಸಂದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕುರಿತಾದ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.